ಸುಮಾರು ಒಂದು 70 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. ಇಲ್ಲ ಅಡಿಕೆ ಗಿಡ ಅದು ಇವಾಗಲೇ ಫಸ್ಲಿಗೆ ದೊಡ್ಡವಾಗಲೇ ಒಂದು 50-60 ವರ್ಷ ತಾವು. ಈಗ ನಿನ್ನೆ ನಾವು ಡಿ ಲೈನ್ ಮಾಡ್ತೀವಿ, ನಿಮಗೇನು ರೈತರಿಗೇನು ತೊಂದರೆ ಕೊಡಲ್ಲ. ನಾವು ಡಿ ಲೈನ್ ಮಾಡ್ಕೊಂಡು ಅಷ್ಟೇ ಹೋಗ್ಬಿಡ್ತೀವಿ. ನಾವು ಏನು ನಿಮಗೇನು ಕೊಡಲ್ಲ, ಪೊಸಿಷನ್ ಬಿಡಿಸಲ್ಲ, ಹಂಗೆ ಹಿಂಗೆ ಅಂದರು. ನಿನ್ನೆ ಬಂದಿದ್ದು ನಾವು ಅಲ್ಲಿ ಹಾಕಕ್ಕೆ ಕೊಟ್ಟಿಲ್ಲ. ನಿನ್ನೆ ಒಬ್ಬ ಪೆಟ್ರೋಲು ಇದು 10 ಲೀಟ್ರ್ ಕ್ಯಾನ್ ತಗೊಂಬಂದಿದ್ದ. ಕ್ಯಾನ್ ತಗೊಂಬಂದು ನಾನು ಸುರ್ಕಂತೀನಿ, ಅಲ್ಲಿ ಗುಂಡಿ ತೆಗೆದ್ರೆ ಸುರ್ಕಂತೀನಿ ಅಂದಿದ್ದಕ್ಕೆ ನಿನ್ನೆ ಶಾರದಾಪುರ ನಾಯಕ ಮೇಡಮ್ ಅವ್ರು ಫೋನ್ ಮಾಡಿ ಅಲ್ಲೇನು ಮಾಡಿಬಿಟ್ರಿ, ಬರ್ರಿ ನಾಳೆ ಇಲ್ಲಿ ಬರ್ರಿ ಮಾತಾಡೋಣಂತೆ ಅಂತ ಹೇಳಿದರು. ಈಗ ನಾವು 20-30 ವರ್ಷದಿಂದ ಸುಮಾರು 60-70 ವರ್ಷದಿಂದ ಮಾಡ್ಕೊಂತ ಬಂದೀವಿ. ಸಾಗುವಳಿ ಕೊಟ್ಟಿದ್ದಾರೆ, ಎಲ್ಲವಾಗಿದೆ. ಬ್ಯಾಂಕ್ನಾಗ ಸಾಲ ತಗೊಂತೀವಿ. ಈಗ ನಮ್ಮದು ಅಲ್ಲೇ ಐತೆ ಇಲ್ಲೇ ಐತೆ ಅಂತ ಬಂದು ಅವರು ಬರ್ತಾಯಿದ್ದಾರೆ. ಸಾಲ ಎಷ್ಟು ರೇಂಜರು ನಿನ್ನೆ ಬಂದರು ಕಲ್ಲಕ್ಕಕ್ಕೆ, ನಾವು ಬಿಟ್ಕೊಟ್ಟಿಲ್ಲ. ಮುಂದೆ ಏನು ಹಾಕತ್ತೆ ಅದು ಆಗಲಿ, ಧರಣಿ ಆಗಲಿ ಅಂತ ನಾವು ಅಧಿಕಾರಿಗಳ ಹತ್ರ ಕೇಳೋಕೆ ಬಂದೀವಿ ಅಷ್ಟೇ. ಈಗ ಏನು ಹೇಳ್ತಾರೆ ಅವ್ರು, ಅದೀಗ ಮಾತಾಡಿದ್ವಿ ಬಂದರು. ಅದು ನೋಡೋಣ ಮುಂದೆ ಏನು ಹಾಕತ್ತೆ ಅಂತ ನಾವು ಇದೀವಿ ಅಂತ ಹೇಳಿದ್ದಾರೆ. ಮುಂದೆ ಏನಿಲ್ಲ, ಅವ್ರೇನು ಸುಮಾರು ನಾವು 1,000-1,2,000 ಜನ ಇದ್ದೀವಿ. ಇಷ್ಟ ಕುಡಿಬೇಕು ಏನಾದ್ರು ಆದರೆ. ಅದು ಇಷ್ಟೊಂದು ಸಾಗುವಳಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. 70 ವರ್ಷ ಸಾಗುವಳಿ ಇದಾವೆ, ಎಲ್ಲ ಇದಾವೆ. ಈಗ ಅಲ್ಲೇ ತನಕ ಅವ್ರು ಏನು ಮಾಡಿದರು? ಬೆಳಗ್ಗೆನೇ ಯಾರು ಇಲ್ಲೋ ಟೈಮ್ನಾಗೆ ಜನ ನಾವೆಲ್ಲ ಕೆಲಸಗಳು ರೈತರು ಎಲ್ಲಿ ಬೇಕಲ್ಲಿ ಹೋಗ್ತಾವೆ. ಅವಾಗ ಬರೋದು, ಸರ್ವೆ ಮಾಡ್ಕೊಳೋದು, ಹೋಗೋದು. ಯಾವಾಗ ಬಂದು ಸಾಯಂಕಾಲ 5:30-6 ಗಂಟೆಗೆ ಬಂದು ಯಾರು ಜನ ಇಲ್ದಾಗ ಸರ್ವೆ ಮಾಡ್ಕೊಳೋದು, ಹೋಗೋದು, ಈ ಥರ ಮಾಡ್ತಿದ್ದಾರೆ ಸರ್. ಈಗ ಅರಣ್ಯಾಧಿಕಾರಿಗಳು ಭಾರಿ ಒತ್ತಡತನದಿಂದ ಮಾತಾಡ್ತಿದ್ದಾರೆ ಸರ್. ಅಲ್ಲಿ ಹೆಣ್ಮಕ್ಳು ಏಕವಚನ ಮಾತಾಡೋದು, ಆಮೇಲೆ ಅವರಿಗೆ ಹೋಗಿ ಬಾರೆ ಅಂತಂದು ಏಕವಚನ ಮಾತಾಡೋದು. ಜಮೀನುಗಳು ಉಳುಮೆ ಮಾಡ್ಕೊಂತೀವಿ ಸರ್. ಕಂದಾಯ ಜಮೀನು ಅದು 1978ರಿಂದ ಆಚೆ ಸಾಗುವಳಿ ಕೊಟ್ಟಿರೋದು. 78ರಿಂದ ಈ ಕಡೆ ನಾವೇನು ತಗೊಂಡಿಲ್ಲ ಸಾಗುವಳಿ. ಅಂಥ ಜಮೀನುಗಳನ್ನು ಫಾರೆಸ್ಟ್ ಅಧಿಕಾರಿಗಳು ಬಂದು ನೋಟಿಸ್ ಕೊಡೋದು. ಅವ್ರು ಕೇಳಿದರೆ ನೋಡಪ್ಪ 78ರಲ್ಲಿ ಸಾಗುವಳಿ ಕೊಟ್ಟಿದೆ ಅಂತ ನಾವು ಕೇಳಿದರೆ, ನಮ್ಮ 1928ರಿಂದ ಆದೇಶ ಬಂದಿದೆ ಆ ಸುಪ್ರೀಂ ಕೋರ್ಟ್, ಅದ್ರ ಪ್ರಕಾರ ನಿಮಗೆ ನೋಟಿಸ್ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಪೋಡ್ ಆಗಿದೆ, ಅದ್ಬಸ್ತಾಗಿದೆ, ತೋಟ ಕಟ್ಟಿದ್ದೀವಿ, ಆಮೇಲೆ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀವಿ. ಇದೆಲ್ಲ ಮಾಡ್ಕೊಂಡ್ರು ಸಮೇತ ನಾವೆಲ್ಲ ಪೂರ್ತಿ ಪ್ರತಿಭಟನೆ ಮಾಡಿದ್ರು ಸಮೇತ ಅಲ್ಲಿ ಮಿನಿಸ್ಟ್ರುಗಳ ಹತ್ರ ಹೇಳ್ತಾರೆ, ಇಲ್ಲ ಸರ್ ನಾವು ತೆರವುಗೊಳಿಸಲ್ಲ ಸರ್, ಹಾಗೆ ಹೀಗೆ ಅಂತ ಹೇಳ್ತಾರೆ. ಮತ್ತೆ ಯಥಾಸ್ಥಿತಿ ರೈತರು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ಮೇಲೆ ಅವ್ರು ಏನು ಮಾಡ್ತಾರೆ, ನಮ್ಗೆ ಏನು ಆಗ್ಬಿಡ್ತು ಅಂತಂದು ಕೆಲವು ಹೆಣ್ಮಕ್ಳು ಇದು ಸೂಸೈಡ್ ಮಾಡ್ಕೊಳ್ಳೋ ಲೆಕ್ಕಾಚಾರಕ್ಕೆ ಹೋಗಿದ್ದಾರೆ. ಕೆಲವರು ಇದು ಮಾನಸಿಕವಾಗಿ ಇದು ಚಿಂತನೆ ಮಾಡ್ಕೊಂತವ್ರು ಹೊರಗೆ ಬರ್ತಾಯಿಲ್ಲ. ಆ ಥರ ಭಯ ಹುಟ್ಟಿಸ್ತಿದ್ದಾರೆ ಸರ್. ಅಲ್ಲಿ ಇವ್ರೇನು ಅರಣ್ಯಾಧಿಕಾರಿಗಳು ಅಥವಾ ಏನು ಪಾಕಿಸ್ತಾನದಿಂದ ಬಂದಿದ್ದಾರೋ ಅರಣ್ಯಾಧಿಕಾರಿಗಳು ನಮಗಂತೂ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಸರ್ಕಾರನೇ ಕೊಟ್ಟಿರೋಂಥ ಸಾಗುವಳಿ ಸರ್ಕಾರನೇ ತೆರವುಗೊಳಿಸುತ್ತೆ ಆದೇಶ ಮಾಡಿದೆ ಅಂತಂದರೆ 1998ರಲ್ಲಿ 53 ಅರ್ಜಿ ಹಾಕಿದ್ದಾರೆ ಸರ್. 53 ಅರ್ಜಿ ಹಾಕಿರೋದ್ರಿಂದ 53 ಅರ್ಜಿ ಹಾಕಿರೋದು 2018ರಲ್ಲಿ ಸಾಗುವಳಿ ಕೊಟ್ಟಿದ್ದಾರೆ. ಸಾಲ ಎಲ್ಲ ತೊಗೊಂಡಿದ್ದಾರೆ. 2018ರಲ್ಲಿ ಸಾಗುವಳಿ ಕೊಟ್ಟರೆ 2015ಕ್ಕೆ ಫಾರೆಸ್ಟ್ ಇಲಾಖೆ ಆದೇಶ ಆಗಿದೆ ಸರ್. ಸರ್ಕಾರ 15ಕ್ಕೆ ಒತ್ತುವರಿ ಜಮೀನುಗಳನ್ನು ತೆರವುಗೊಳಿಸಬೇಕಂತ ಸರ್ಕಾರ ಆದೇಶ ಮಾಡಿದೆ. ಅಂದರೆ ನಮಗೆ 2018ರಲ್ಲಿ ಸಾಗುವಳಿ ಸಿಕ್ಕಿದೆ. ಯಾವುದಕ್ಕೆ ಸಾಗುವಳಿ ಸಿಕ್ಕಿದೆ? ಫಾರಂ ನಂಬರ್ 50ಗೆ ಅರ್ಜಿ ಸಿಕ್ಕಿರೋದು. ಅಂದರೆ 2015ರಿಂದ 20 ವರ್ಷದಿಂದ ಆ ಕಡೆಗೆ ನಾವು ಅರ್ಜಿ ಸಲ್ಲಿಸಿದ ಜಮೀನು ಸಾಗು ಮಾಡ್ಕೊಂಡು ಅರ್ಜಿ ಸಲ್ಲಿಸಿರೋ ಜಮೀನನ್ನು ನಮಗೆ ಸಾಗುವಳಿ ಪತ್ರ ಕೊಟ್ಟಿದ್ದು. ಹಂಗಿದ್ಮೇಲೆ 2015 ಹೆಂಗೆ ಕನ್ವರ್ಟ್ ಆಗುತ್ತೆ ಸರ್? ಅದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ದಯವಿಟ್ಟು ಹೇಳ್ತಿದ್ದೀವಿ, ನಮ್ಮ ಸರ್ಕಾರದವರಾಗಲಿ ಯಾರೇ ಆಗಲಿ ರೈತರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ನಾವು ಆಶ್ವಾಸನೆ ಕೊಟ್ಟಂತೆ ರೈತರು ಉಳಿಸ್ತೀವಿ ಅಂತಂದು ಕೊಟ್ಟಿದ್ದೀವಿ. ಅದು ಪ್ರಕಾರ ರೈತರನ್ನ ಉಳಿಸ್ಕೊಡ್ಬೇಕು, ಫಾರೆಸ್ಟ್ರುಗಳಿಗೆ ಮಾರ್ಗದರ್ಶನ ಮಾಡಬೇಕು, ಫಾರೆಸ್ಟ್ರಿಗೆ ಸರಿಯಾದ ರೀತಿ ಹೇಳಬೇಕು. ಇಲ್ಲ ಅಂತಂದರೆ ಉಗ್ರ ಪ್ರತಿಭಟನೆ ಮಾಡೋಕ್ಕೆ ಎಲ್ಲ ರೈತರು ತಯಾರಿದ್ದಾರೆ ಸರ್. ಅದೇ ಸರ್, ಜಮೀನು ಪಾರ್ಟ್ನರ್ ಬಂದು ನಮ್ಮದಿದು ಅಂತೇಳಿ ಡಿ ಲೈನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಮಗಿನ್ನು ಹೆಚ್ಚು ಕಮ್ಮಿ 60-70 ವರ್ಷದಿಂದನೂ ನಾವು ಸಾಗುವಳಿ ಮಾಡ್ಕೊಂಡು ಸಾಗುವಳಿ ಬಂದು 60-70 ವರ್ಷ ಆಗಿದೆ ಸರ್. ಸಾಗುವಳಿ ಸಿಕ್ತು ನಮಗೆ. ಆದ್ರೂ ನಮ್ಮದು ಇದು ಅದ್ರ ಹಿಂದೆನೇ ಮೊದಲೇ ಇತ್ತು ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ನಾವು ಎಲ್ಲಿಗೆ ಹೋಗಿ ಏನು ಮಾಡ್ಕೊಂಡು ಸಾಯ್ಬೇಕು ಸರ್? ಮುಂದೆ ಏನಿಲ್ಲ ಸರ್, ನಮ್ಗೆ ಜಮೀನು ಬಿಟ್ಟರೆ ಅದು ಫಾರೆಸ್ಟ್ ಅವರು ಬೇರೆ ಎಲ್ಲರೂ ಕಾಡಿದ್ದ ಹತ್ರ ಮಾಡ್ಕೊಳ್ಳಿ ಸರ್. ಕಾಡಿದ್ದ ಹತ್ರ ಮಾಡ್ಕೊಳ್ಳಿ. ನಮ್ಮ ಜಮೀನುಗಳು ಮಾಡೋದು ತೋಟಗಳು ಕಟ್ಟಿದ ಹತ್ರ ಬಂದು ಮಾಡಿದರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಸರ್ ಅದೇ ಸರ್, ಹೊಸದಾಗಿ ಡಿ ಲೈನ್ ಸೃಷ್ಟಿ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಇಷ್ಟು ವರ್ಷ ಇದ್ದಿದ್ದಿಲ್ಲ ಅದು ರೆವಿನ್ಯೂ ಲ್ಯಾಂಡು. ಇವಾಗ ಅವರು ಮೈನರ್ ಫಾರೆಸ್ಟ್ ಮಾಡ್ಕೊಂಡು ಡಿ ಲೈನ್ ಮಾಡಲೇಬೇಕನ್ನೋದು ಮಾಡ್ತಾರೆ ಸರ್ ಅವರು. ಅಷ್ಟೇ, ಮುಂದೇನಿಲ್ಲ ಸರ್, ಅದೇ ಪ್ರತಿಭಟನೆ ಮಾಡಲೇಬೇಕು. ಸಾಲ ಎಲ್ಲ ತಗೊಂಡು ಸರ್, ಸಾಲ ಅವರೇ ಕಟ್ತಾರೆ. ಅರಣ್ಯ ಇಲಾಖೆ ಕಟ್ಬೇಕು. ಇವಾಗ ರೈತರೆಲ್ಲ ಜಮೀನು ಬಿಡಿಸಿದ ಮೇಲೆ ಅವರೇ ಕಟ್ಬೇಕು.
ಇದೆ ಸರ್ ಪರಿಸ್ಥಿತಿ. ಇವಾಗ ಸಚಿವರ ಹತ್ರ ಮಾತಾಡಿ ಅವ್ರೇನು ಕ್ರಮ ಕೈಗೊಳ್ತಾರೆ ಅದ್ರ ಮೇಲೆ ಮುಂದಿನ ನಿಂತಿದೆ ಸರ್ ನಮ್ಮ ತೀರ್ಮಾನ. ಈಗ ಜಮೀನು ನಮಗೆ ಸಾಗುವಳಿ ಚೀಟಿ ಕೊಟ್ಟು 78, 79, 80, 85ರವರೆಗೂ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅಲ್ಲಿಗೆ ಈಗ 30-35 ವರ್ಷದವರೆಗೂ ನಮಗೆ ಟೈಮ್ ಆಗೈತಿ. 35 ವರ್ಷ ಆಗೈತೆ ಸಾಗುವಳಿ ಕೊಟ್ಟು. ನಾವೆಲ್ಲ ಅಲ್ಲಿಂದ ಇಲ್ಲಿಗೆ ಒಂದು ನಮ್ಮ ಅಪ್ಪರ ಕಾಲದಿಂದನೂ ತೋಟ ಮಾಡ್ಕೊಂಡು ವ್ಯವಸಾಯ ಮಾಡಿಕೊಂಡು ರಾಗಿ ಭತ್ತ ಅದು ಇದು ಬೆಳ್ಕೊಂತ ಜೀವನ ಮಾಡ್ಕೊಂತ ಬಂದ್ವಿ ನಮ್ಮ ಅಜ್ಜರ ಕಾಲದಿಂದ. ಆವಾಗ ಇವಾಗ ಪ್ರಾಯಕ್ಕೆ ಬಂದು ನಾವು ಮುದುಕರಾಗಕ್ಕೆ ಬಂದೀವಿ, ನಾವು ಅದರಲ್ಲೇ ಜೀವನ ಮಾಡ್ತಾಯಿದ್ದೀವಿ. ಈಗ ಮಕ್ಕಳು ಮರಿ ಮಕ್ಕಳು ಎಲ್ಲ ನಾವು ಕೂಲಿ ನಾಲಿ ಮಾಡ್ಕೊಂಡು ಅದು ಏನು ಅಲ್ಪ ಸ್ವಲ್ಪ 1 ಎಕರೆ 2 ಎಕರೆ 3 ಎಕರೆ ಒಳಗಡೆ ಇರೋದು. ಯಾರು 10 ಎಕರೆ 25 ಎಕರೆ ಸೇರಿ ಮಾಡ್ಕೊಂಡಿದ್ದ ರೈತರು, ದೊಡ್ಡ ರೈತರು ನಾವಂತೂ ಯಾರೂ ಇಲ್ಲ. ಅಂಥ ರೈತರನ್ನ ಯಾರೋ ದೊಡ್ಡ ರೈತರು ಏನೋ ಮಾಡಿದ್ರು ಅಂತಂದೇಳಿ ಒಂದು ಆದೇಶ ಸರ್ಕಾರ ಮಾಡಿದಂತಂದೇಳಿ ನಮ್ಮನ್ನೆಲ್ಲ ಒಕ್ಕಲಿಪಿಸ್ಬೇಕು ಅಂತಂದೇಳಿ ಒಂದು ತೀರ್ಮಾನ ತಗೊಂಡು ಅವರು ಬಾಂಧಗಲ್ಗಳು ಹಾಕ್ತಾಯಿದ್ದೀವಿ. ತೋಟಗಳೊಳಗೆ ಕಲ್ಲುಗಳ್ನ ನಕಾಸಿ ನಾವು ತಯಾರು ಮಾಡ್ಕೊಂಡು ಮ್ಯಾಪ್ನಾಗ ನಕಾಸಿ ಇದ್ದರೂ ಕೂಡ ಇವರು ಕಲ್ಲು ಹಾಕೊಂತ ಹೋಗ್ತಾಯಿದ್ದೀವಿ ಅಂತಂದೇಳಿ ನಿನ್ನೆ ಕಲ್ಲು ಹಾಕಕ್ಕೆ ಬಂದಿದ್ದರು. ಆವಾಗ ನಾವೆಲ್ಲ ಎದ್ಕೊಂಡು ನಾವಿಲ್ಲಪ್ಪ ಕಲ್ಲು ಹಾಕಕ್ಕೆ ನಾವು ಕೊಡೋದಿಲ್ಲ, ನಾವು ಯಾವುದೇ ರೀತಿ ಕಲ್ಲು ಹಾಕಕ್ಕೆ ಕೊಡಲ್ಲ, ನಾವು ಇದನ್ನು ಬಿಟ್ಟರೆ ನಮಗೆ ಜೀವನ ಮಾಡೋಕ್ಕೆ ಯಾವುದು ನಮಗೆ ಅವಕಾಶ ಇಲ್ಲ, ನಾವು ಯಾವುದೇ ರೀತಿ ಕೊಡಲ್ಲ ಅಂದಕ್ಕೆ. ಇಲ್ಲ ನಿಮ್ಗೆ ನಾಳೆ ಒಂದು ದಿವಸ ಟೈಮ್ ಕೊಡ್ತೀವಿ, ನೀವು ಅದೇನು ಮಂತ್ರಿ ಹತ್ರ ಮಾತಾಡ್ತಿರೋ, ಸರ್ಕಾರದ ಹತ್ರ ಮಾತಾಡ್ತಿರೋ, DC ಹತ್ರ ಮಾತಾಡ್ತಿರೋ, AC ಹತ್ರ ಮಾತಾಡ್ತಿರೋ ಮಾತಾಡ್ಕೊಂಬಂದು ನಮ್ಗೆ ಹೇಳ್ರಿ, ನಾಳೆ ನಾವು ಒಂದಿನ ಟೈಮ್ ಕೊಡ್ತೀವಿ, ನಾಡ್ದು ಬಂದು ನಾವು ಕಲ್ಲು ಹಾಕ್ಕೊಂಡು ನಾವು ಮುಂದಿನ ಕ್ರಮ ತೊಗೊತೀವಿ ಅಂತಂದೇಳಿ ನಿನ್ನೆ ಇವತ್ತೊಂದಿನ ನಮಗೆ ಅವಕಾಶ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಾವೇನು ಬಂದಿದ್ದೀವೋ ನಾವೆಲ್ಲ ಬಡ ರೈತರಿದ್ದೀವಿ. ನಾವಿವಾಗ ಸಂಬಂಧಪಟ್ಟ ಶಾಸಕರಿಗಾಗಲಿ ಅಥವಾ ನಮಗೆ ಏನು ಸಂಬಂಧಪಟ್ಟ ಆಫೀಸರ್ಗಳಿಗಾಗಲಿ ಬೇಡ್ಕೊಂತೀವಿ. ಅಕಸ್ಮಾತ್ ಅವ್ರು ಏನು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಅಂದರೆ ನಾವು ಬಡವರು ಅದೀವಿ, ನಮ್ಮ ಪ್ರಾಣ ಹೋದರೂ ನಾವು ಬಿಡಲ್ಲ ಅಂತ ಒಂದು ತೀರ್ಮಾನ ತಗೊಂಡು ಇಲ್ಲಿ ಬಂದಿದ್ದೀವಿ ಸರ್. 2 ವರ್ಷದ ಹುಡುಗಿದ್ದು ಕೆಳಗೆ ಇಲ್ಲಿಗೆ ಜಮೀನು ಮಾಡಿದ್ದೀವಿ. ಈಗ ನಮಗೆ 74 ವರ್ಷ, ಅಲ್ಲಿಂದ ಇದುವರೆಗೂ ಅರ್ಧ ಎಕರೆ 3/4 ಎಕರೆ 1 ಎಕರೆ ದುಡ್ಕೊಂಡು ತಿಂತಾ ಇದೀವಿ. ಅದ್ರಾಗೆ ಮಕ್ಕಳು ಮರಿ ಎಲ್ಲ ಅದ್ರಾಗೆ ಜೀವನ ಮಾಡ್ಬೇಕು. ಅದ್ರಾಗೆ ಒಬ್ಬನಿಗೆ 4 ಜನ, ಒಬ್ಬನಿಗೆ 3 ಜನ ಹುಟ್ಕೊಂಡಿದ್ದಾರೆ. ಅದು ಕಣ ಮಾಡೋಕ್ಕೂ ಬರೋಂಗಿಲ್ಲ ಒಂದೊಂದು ಎಕರೆ ಜಮೀನು ಅನ್ನೋದು. ಅಂಥದ್ರಾಗ ಬಂದು ಇಲ್ಲಿ ಫಾರೆಸ್ಟ್ರು, ಮಾಯಿಕಟ್ಟೆ ಫಾರೆಸ್ಟ್ರು ಎಲ್ಲ ನಿನ್ನೆ ಮೇಳ ಬಂದವ್ರದ್ದು ಎಲ್ಲ ಸಟ್ ಬೆರಕೆ ಬಂದು ಅಳತೆ ಮಾಡೋದು, ಕಲ್ಲು ಹಾಕೋದು, ಬರೀ ಇದನ್ನೇ ಮಾಡಿ ನಮಗೆ ನಿದ್ದೆ ಇಲ್ಲ ಸರ್. ಆ ಥರ ಮಾಡ್ತಾ ಇದ್ದಾರೆ. ಈ ತಿನ್ನೋಕೆ ಅನ್ನ ಇಲ್ದಂಗೆ ಬದುಕ್ತಾ ಇದೀವಿ. ಇಡೀ ಒಂದು ಕೇರಿ, ನಮ್ಮ ಬೋವಿಜಂತ ಕೇರಿ, ಅದರಿಂದಲೇ ಜೀವನ ಆಗ್ಬೇಕು. ಅದ್ರಾಗ ಬಂದು ಕಲ್ಲು ಹಾಕ್ತಾ ಇದ್ದಾರೆ ಸರ್. ಎಲ್ಲ ಬರೀ ಹೆದರ್ಸೋದು. ನಿನ್ನೆ ಅಳತೆಗೆ ಕಲ್ಲಿಗೆ ಎಲ್ಲ ಹೇರ್ಕೊಂಡೇ ಬಂದಿದ್ದಾರೆ ಸರ್. ಅದಕ್ಕೆ ಇದು ನಮ್ಮ ಬಡವರು ಎಲ್ಲದಾರ ಅಲ್ಲಿ ಅವರಿಗೆ ಏನೇ ಇದಾಗಲಿ ಅಂತ ಆ ಕೆಲಸ ಮಾಡಬೇಡ್ರಿ ಅಂತಂದು ಕೈ ಮುಗಿದು ಕೇಳ್ಕೊಂಡ್ರು. ಗುಂಡಿ ತೆಗೆದಾರೆ ಸರ್ ನಿನ್ನೆಗೆ. ಅದನ್ನೆಲ್ಲ ಮುಚ್ಚಿ ಎಲ್ಲ ಬಿಡಿಸಿ ಕಳಿಸಿದ್ವಿ.